ನಮ್ಮ ಕರ್ನಾಟಕ ಸೇನೆ ಯಡ್ರಾಮಿ ತಾಲೂಕು ವತಿಯಿಂದ ವಿಷಯ ಏನಂದ್ರೆ ಮಾನ್ಯ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರಿಗೆ ತಿಳಿಸುವುದೇನೆಂದ್ರೆ ನಿಮ್ಮ ದಿವಂಗತ ಶ್ರೀ ಧರ್ಮ್ ಸಿಂಗ್ ಸಾಹೇಬರು 4 ಬಾರಿ ಶಾಸಕರಾದರೂ ಜೇವರ್ಗಿ ತಾಲೂಕಿನ ಸುಧಾರಣೆ ಆಗಿಲ್ಲ, ಯಡ್ರಾಮಿ ತಾಲೂಕು ಸುಧಾರಣೆ ಆಗಿಲ್ಲ. ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ ಮಾನ್ಯ ಶಾಸಕರೇ, ಇನ್ನಾದರೂ ಕಣ್ಣೆಚ್ಚಿಕೊಂಡು 2 ತಾಲೂಕುಗಳು ಅವಳಿ ಜವಳಿ ನಿಮಗ, ಯಾಕಂದ್ರೆ ಕೆಲವೊಟ್ಟು ಅಭಿವೃದ್ಧಿಗಳೇ ಆಗಿಲ್ಲ. ಇನ್ನೂ ಸ್ವಲ್ಪ ಆದರೂ ಏನಾದರೂ ಮಾಡಿಕೊಂಡು ತಹಸೀಲ್ ಕಚೇರಿಗಳಲ್ಲಿ ಇನ್ನೂ ಕೆಲವು ಇಲಾಖೆಗಳಿಲ್ಲ. ಆಮೇಲೆ ತಾಲೂಕು ಪಂಚಾಯತಿ ಇಒ ಸಾಹೇಬರು ತಾವು ಆಡಿದ್ದೇ ಆಟವಾಗಿದೆ. ಪಿಡಿಒಗಳು ಮಧ್ಯಾಹ್ನ 12 ಗಂಟೆಗೆ ಬೀಗ ಹಾಕೊಂಡು ಅವ್ರ ಮನೆಗೆ ಹೋಗಿಬಿಡ್ತಾರೆ. ಅದಕ್ಕೆ ದಯವಿಟ್ಟು ಯಾವ ಅಧಿಕಾರಿ ಆದರೂ ಸರ್ಕಾರಿ ಕಚೇರಿಗಳಲ್ಲಿರ್ತಕ್ಕಂಥದ್ದು 3 ವರ್ಷ, ನಮ್ಮ ತಾಲೂಕು ಇಒ ಸಾಹೇಬರು ಇವತ್ತಿಗೆ 7 ವರ್ಷ ಆಯ್ತು. ಅವರು ಒಂದೇ ಕಚೇರಿಯಲ್ಲಿ ಒಬ್ಬರೇ ವರ್ಕ್ ಮಾಡ್ಕೊತಾ ಇದ್ದಾರೆ. ಅದಕ್ಕೂ 3 ವರ್ಷ ಆದ್ಮೇಲೆ ಸರ್ಕಾರಿ ನೌಕರರು 3 ವರ್ಷ ಮಾಡ್ಬೇಕು, ಅದ್ರ ಮೇಲೆ ಮಾಡಂಗಿಲ್ಲ. ಅವ್ರೇನ್ ನಿಮ್ಗೆ ದುಡ್ಡು ಕೊಟ್ಟು ಮಾಡಕತ್ತಾರೋ ಏನ್ ಮಾಡ್ಕೊಡಕತ್ತಾರೋ ನಮಗ್ ಗೊತ್ತಿಲ್ಲ. ಅವ್ರಿಗೆ ತಕ್ಷಣನ ಅವ್ರಿಗೆ ಬೇರೆ ಕಡೆ ಹಾಕ್ಬೇಕು, ಬೇರೆಯವ್ರನ್ನು ಒಳ್ಳೆ ಅಧಿಕಾರಿನ ನಮ್ಮ ತಾಲೂಕು ನಿಮಿಸ್ಕೊಡ್ಬೇಕು. ಇನ್ನು ಇಲಾಖೆಗಳು ಇನ್ನ ರೋಡಿನ ತಕ್ಕ ಬಂದ್ರೆ ರೋಡ್ ಚಿಗರಳ್ಳಿಯಿಂದ ಯಡ್ರಾಮಿಯವರೆಗೂ ರೋಡ್ ಯಾವ್ದು ದಿನ ಒಂದು ಕಾಲ ಒಂದು ಗೋಳು ಅದು ಯಾವ್ದು ಆಗ್ತಾ ಇಲ್ಲ. ಮತ್ತೆ ಯಡ್ರಾಮಿಯಿಂದ ಕುಳಿಗೇರಿ, ನಾಗರಹಳ್ಳಿ, ಮಳ್ಳಿ ಇಲ್ಲಿನೂ ಹದಗೆಟ್ಟು ಹೋಗಿದೆ ರೋಡು. ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ಶಾಸಕರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದ್ರೆ ತಕ್ಷಣ ಬೆಂಗಳೂರು ಶಾಸಕರಾಗಬೇಡಿ, ನಮ್ಮ ಜೇವರ್ಗಿ ತಾಲೂಕು ಶಾಸಕರಾಗಿ. ಯಾಕಂದ್ರೆ ಇಲ್ಲಿ ಪ್ರತಿನಿಧಿಗಳು ನಿಮಗ ಚುನಾಯಿತರು ಮಾಡಿದ್ದಾರೆ ಹೊರತು ಬೆಂಗಳೂರಲ್ಲಿ ಮಾಡಿಲ್ಲ. ದಯವಿಟ್ಟು ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೀವಿ. ಯಾಕಂದ್ರೆ 3 ಬಾರಿ ಶಾಸಕರಾದರೂ ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿಯ ಕೆಲಸ ಒಂದೂ ಇಲ್ಲ. ತರ ಇದ್ದಿದ್ದಕ್ಕೆ ಪಂಚಾಯತಿ ಪಿಡಿಒಗಳು ಸುದ್ದಿ ಪಂಚಾಯತಿಯಲ್ಲಿ ಇರ್ತಾ ಇಲ್ಲ, ವರ್ಕ್ ಮಾಡ್ತಾ ಇಲ್ಲ. ಅವರು ಎಲ್ಲೋ ಕುಂತ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ. ಪಂಚಾಯತಿಯಲ್ಲಿ ಪಿಡಿಒಗಳು ಅಧ್ಯಕ್ಷರು ಯಾರು ಪಂಚಾಯತಿ ಬರ್ತಾ ಇಲ್ಲ. ಆ ಪಂಚಾಯತಿಗೆ ಅಂತ ಘೋಷಣೆಯಾಗಿ ಸುಮಾರು ವರ್ಷ ಘೋಷಣೆ ಆದ್ರೂ ಕೂಡ ಯಡ್ರಾಮಿ ತಾಲೂಕಿನಲ್ಲಿ ಕೆಲವೊಂದು ಸರ್ಕಾರಿ ಕಚೇರಿಗಳೇ ಇಲ್ಲ. ಇದರ ಬಗ್ಗೆ ವಿಷಯವಾಗಿ ನಮ್ಮ ಮಾನ್ಯ ಶಾಸಕರು ಮತ್ತು ಕಲ್ಯಾಣ ಕರ್ನಾಟಕ ಅಧ್ಯಕ್ಷರಾದಂತಹ ಅಜಯ್ ಸಿಂಗ್ ಸಾಹೇಬರು ಕೂಡ ಒಂದು ಮನವಿ ಮಾಡ್ತಾ ಇದ್ದೀವಿ. ಮತ್ತು ಉಸ್ತುವಾರಿ ಸಚಿವರುಗಳಾದಂತಹ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದು ಮನವಿ ಮಾಡ್ಕೊಳ್ತಾ ಇದೀವಿ. ನಾವು ಯಡ್ರಾಮಿ ತಾಲೂಕಿನಲ್ಲಿ ಸರ್ಕಾರಿ ಕಚೇರಿಗಳು ಆದಷ್ಟು ಬೇಗನೆ ಆಗ್ಬೇಕು. ಯಾಕಂದ್ರೆ ಸರ್ಕಾರಿ ಕಚೇರಿಗಳು ಇಲ್ಲದ ಕಾರಣ ಸಾರ್ವಜನಿಕರಿಗೆ ಹಲವಾರು ಸಮಸ್ಯೆಗಳಾಗ್ತವೆ. ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ ಅಲ್ಲಿ ಸರ್ಕಾರಿ ಕಚೇರಿಗಳು ಇಲ್ಲದ ಕಾರಣಕ್ಕೋಸ್ಕರ. ಅದೇ ರೀತಿಯಾಗಿ ಕೆಲವೊಂದು ಊರುಗಳಿಗೆ ಅಂದ್ರೆ ಚಿಗರಳ್ಳಿ ಕ್ರಾಸ್ನಿಂದ ಯಡ್ರಾಮಿವರೆಗೂ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಕೆಲವು ಬಸ್ಸುಗಳ ಸಂಚಾರ ಕೂಡ ಆಗ್ತಾ ಇಲ್ಲ ಅಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಕಾಲೇಜಿಗೆ ಹೋಗ್ತಾ ಇಲ್ಲ, ಶಾಲೆಗೆ ಹೋಗಕ್ಕಾಗ್ತಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯದ ವಿಚಾರವಾಗಿ ಆ ರಸ್ತೆಗಳ ದುರಸ್ತಿ ಮಾಡ್ರಿ, ಸರಿಯಾದ ಸಮಯಕ್ಕೆ ಬಸ್ಗಳ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿ ನಾವು ಮನೆ ಅಜಯ್ ಸಿಂಗ್ ಸಾಹೇಬರು ಕೂಡ ಹೇಳ್ತಾ ಇದೀವಿ. ಅದೇ ರೀತಿ ಕೆಲವೊಂದು ತಾಲೂಕಾ ಅಧಿಕಾರಿಗಳು ಅಂದ್ರೆ ಇಒ ಅಲ್ಲಿ ಸರಿಯಾದ ಸಮಯಕ್ಕೆ ನೌಕರಿಗೆ ಹೋಗ್ತಾ ಇಲ್ಲ. ಅಲ್ಲಿ ಕಚೇರಿಯಲ್ಲಿ ಹೋದಾಗ ಅವ್ರು ಸಿಗ್ತಾನೆ ಇಲ್ಲ. ನಾವು ನೋಡ್ಬೋದು, ನಮ್ಮ ಹತ್ರ ಫೋಟೋ ಕೂಡ ಇದೆ, ನಾವು ಮಾಧ್ಯಮದವ್ರಿಗೆ ಕೊಡ್ತೀವಿ. ಅವೆಲ್ಲ ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಪಂಚಾಯತಿಗಳೆಲ್ಲ ಬೀಗ ಹಾಕ್ಬಿಡ್ತಾರೆ. ಅಧ್ಯಕ್ಷರು ಇರಂಗಿಲ್ಲ, ಪಿಡಿಒಗಳು ಕೂಡ ಯಾವುದೇ ಸರ್ಕಾರಿ ಅಧಿಕಾರಿಗಳು ಅಲ್ಲಿ ಇರಂಗಿಲ್ಲ. ಹೀಗಾದ್ಮೇಲೆ ಹಳ್ಳಿಯ ಅಭಿವೃದ್ಧಿ ಯಾವ ರೀತಿ ಹೆಂಗಾಗ್ಬೇಕು ಅನ್ನೋಂಥ ಪ್ರಶ್ನೆ ಮೂಡ್ತಾ ಇದೆ ಇಲ್ಲಿ. ಮತ್ತೆ ಇದು ನಾವು ನಮ್ಮ ಕರ್ನಾಟಕ ಸೇನೆ ಮುಖಾಂತರ ಒಂದು ಮನವಿ ಮಾಡ್ತಾ ಇದೀವಿ. ಒಂದ್ ವೇಳೆ ಈ ಮನವಿಗೆ ಸ್ಪಂದನೆ ಕೊಡಲಿಲ್ಲ ಅಂದ್ರೆ ನಾವು ಧರಣಿ ಕೂಡ ಅಲ್ಲಿ ಯಡ್ರಾಮಿ ತಾಲೂಕಿನಲ್ಲಿ ಧರಣಿ ಕೂಡಬೇಕಂತ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯೋಜನೆ ಹಮ್ಮಿಕೊಂಡಿದ್ದೀವಿ. ಈ ವಿಚಾರವಾಗಿ ನಮ್ಮ ಯಡ್ರಾಮಿ ತಾಲೂಕಿನ ಅಧ್ಯಕ್ಷರಂತ ಮಕಾಶಿ ಅವರು ಕೂಡ ಸ್ವಲ್ಪ ಸವಿವರವಾಗಿ ಹೇಳ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ.